ಚೇತನ್, ರನ್ಯಾ ರಂಗೀನಾಟದ ರಹಸ್ಯಗಳು ಒಂದೊಂದಾಗಿ ಈಗ ಬಯಲಾಗ್ತಾ ಇರುವಂಥದ್ದು. ಆಕೆ ಅರೆಸ್ಟ್ ಆದ ತಕ್ಷಣದಿಂದ ಇಲ್ಲಿಯವರೆಗೂ ಒಂದೊಂದೇ ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗ್ತಾ ಇದೆ. ಈಗ ಆಕೆಯ ಬೆನ್ನ ಹಿಂದೆ ಯಾರಿದ್ದಾರೆ ಅನ್ನುವಂತಹ ವಿಚಾರ. ಸೊ ನಿಜಕ್ಕೂ ಸಚಿವರ ಬೆಂಬಲ ಆಕೆಗಿದೆಯಾ ಅಂತಹ ಅನುಮಾನ ಬರೋದಕ್ಕೆ ಏನು ಕಾರಣ? ಅಂದರೆ ವೀಣೆ, ಅಂತಹ ಅನುಮಾನಕ್ಕೆ ಸಾಕಷ್ಟು ಒಂದು ಸಾಕ್ಷಿಗಳು ಕೂಡ ಇದೀಗ DRI ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು. ಅಂದರೆ ಯಾವಾಗ ಏರ್ಪೋರ್ಟ್ಗೆ ಬರ್ತಾರೆ, ಏರ್ಪೋರ್ಟ್ಗೆ ಬಂದಿದ ತಕ್ಷಣ ಇಮಿಡಿಯೇಟ್ಲಿ ರನ್ಯಾ ಪ್ರಭಾವಿ ಸಚಿವರಿಗೆ ಒಂದು ಕರೆಯನ್ನು ಮಾಡಿರುವಂಥದ್ದು. ಆದರೆ ರನ್ಯಾ ಮೊಬೈಲನ್ನು DRI ಅಧಿಕಾರಿಗಳು ಆ ವೇಳೆ ಕಿತ್ಕೊಂಡು ಇಟ್ಕೊಂಡಿದ್ರು. ಅಂದರೆ ಹೀಗಾಗಿ ಯಾರು ಕರೆ ಮಾಡಿದ್ರು ಏನು ಅನ್ನೋದ್ರ ಒಂದು ಮಾಹಿತಿಯನ್ನು ಇನ್ ಡೀಟೇಲ್ ಆಗಿ ಕಲೆ ಹಾಕೊಂಡಿದ್ದಾರೆ DRI ಅಧಿಕಾರಿಗಳು. ಅಂದರೆ ಕರ್ನಾಟಕ ಸರ್ಕಾರದ ಪ್ರಸ್ತುತ ಪ್ರಭಾವಿ ಸಚಿವರೇ ಒಂದು ಕಾಂಟ್ಯಾಕ್ಟಲ್ಲಿ, ರನ್ಯಾ ಕಾಂಟ್ಯಾಕ್ಟಲ್ಲಿ ಇರೋದು ಒಂದು ಪುರಾವೆಗಳಿಂದ ಗೊತ್ತಾಗಿದೆ. ಆ ಒಂದು ಫೋನ್ ಕಾನ್ವರ್ಸೇಷನ್ ಇಂದ ಈ ಎಲ್ಲ ಮಾಹಿತಿ ಕೂಡ ಇದೀಗ ಗೊತ್ತಾಗಿರುವಂಥದ್ದು. ಮತ್ತು ಈ ಬಗ್ಗೆ CBIಗೆ ಸಂಪೂರ್ಣವಾದಂತಹ ಒಂದು ವರದಿಯನ್ನು ಕೂಡ DRI ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಈ ಪ್ರಕರಣದ ಆಲ್ರೆಡಿ ಇದೀಗ CBI ಕೂಡ ದಾಖಲು ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದೆ. ಮತ್ತು DRI ಅಧಿಕಾರಿಗಳ ಕಸ್ಟಡಿ ಏನಿದೆ ಅದು ಇವತ್ತಂತ್ಯ ಆಗುತ್ತೆ. ಇವತ್ತಂತ್ಯ ಆದರೆ ಇಮಿಡಿಯೇಟ್ಲಿ ಮತ್ತೆ ಒಂದೆರಡು ದಿನ ಕಸ್ಟಡಿಗೆ ಪಡ್ಕೊಂಡು ಆನಂತರ CBI ತಮ್ಮ ವಶಕ್ಕೆ ಪಡೆಯುವಂತಹ ಒಂದು ಚಾನ್ಸಸ್ ಇರುವಂಥದ್ದು. ಅಂದರೆ ಫೋನ್ ಮುಖಾಂತರ ಕರೆಯನ್ನು ಮಾಡೋದಕ್ಕೆ ಯತ್ನ ಮಾಡಿದ್ರು. ಮತ್ತು ರನ್ಯಾ ಯಾವಾಗ ಒಂದು ದುಬೈನಿಂದ ಬೆಂಗಳೂರಿಗೆ ಒಂದು ಚಿನ್ನವನ್ನು ತೆಗೆದುಕೊಂಡು ಬರ್ತಿದ್ಲು, ಈ ವೇಳೆ ಆ ಒಂದು ಪ್ರಭಾವಿ ಸಚಿವರ ಅಣತಿಯ ಮೇರೆಗೆ ರನ್ಯಾಗೆ ಸೆಕ್ಯೂರಿಟಿಯನ್ನು ಕೊಡಲಾಗ್ತಾ ಇತ್ತು. ಯಾವಾಗ ಏರೋಪ್ಲೇನಿಂದ ಇಳಿಯೋ ತನಕ ಹಿಡಿದು ಏರ್ಪೋರ್ಟ್ನಿಂದ ಆಕೆಯನ್ನು ಸೇಫ್ ಆಗಿ ಕರ್ಕೊಂಡ್ಬರುವಂಥದ್ದು ಪೊಲೀಸ್ ಇಲಾಖೆಗೆ ಆ ಒಂದು ಜವಾಬ್ದಾರಿಯನ್ನು ವಹಿಸಿದ್ರು. ಒಂದಷ್ಟು ಮಂದಿಗೆ ಆ ಒಂದು ಜವಾಬ್ದಾರಿಯನ್ನು ವಹಿಸಿದ್ರು. ಯಾವುದೇ ರೀತಿಯಾದಂಥ ಕಸ್ಟಮ್ ಚೆಕ್ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯ ಏರ್ಪೋರ್ಟ್ ಅಥಾರಿಟೀಸ್ ಯಾವುದೇ ರೀತಿ ಚೆಕ್ ಮಾಡದೆ ಆಕೆಯನ್ನು ಹೊರಗಡೆ ಕರ್ಕೊಂಬರೋದಕ್ಕೇನೆ ಆ ಸಚಿವರೇ ಕಾರಣ. ಹೀಗಾಗಿ ಅವರು ಕಾಂಟ್ಯಾಕ್ಟ್ ಮಾಡಿರೋದು ಕೂಡ ಆಕೆಯ ಮೊಬೈಲಲ್ಲಿ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಅಧಿಕಾರಿಗಳು ಮುಂದುವರಿಸಿರುವಂಥದ್ದು. ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿ ಎಷ್ಟು ವರ್ಷದಿಂದ ಕಾಂಟ್ಯಾಕ್ಟ್ ಅಂದರೆ ಯಾವ ರೀತಿ ಕಾಂಟ್ಯಾಕ್ಟ್ ಇತ್ತು ಇವ್ರ ಮಧ್ಯೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಇದೀಗ ಕಲೆ ಹಾಕೊಳ್ತಿರುವಂಥದ್ದು. ವೀಣಾ, ಎಸ್, ಹಾಗೆ ಸಂಪರ್ಕದಲ್ಲಿ ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.